ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಏನು ಇದೇ ತಿಂಗಳು 5ನೇ ತಾರೀಕು ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು, ನಮ್ಮ ಜಿಲ್ಲಾ ಸಶಸ್ತ್ರ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪ್ರಕಟಣೆ ಮಾಧ್ಯಮದ ಮುಖಾಂತರ ಗೊತ್ತಾಯ್ತು. ಏನು 5 ಲಕ್ಷ ಗಿಡಗಳನ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಂದು ಬೆಳೆಸೋದಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲಾ ಸಂಘ ಸಂಸ್ಥೆಗಳವರು ಇದರಲ್ಲಿ ಕೈ ಜೋಡಿಸ್ಬೇಕನ್ನೋ ಕರೆ ಕೊಟ್ಟಿದ್ದು. ಅದೇ ರೀತಿ ಸಹ ನಾವು ಸಹ ಭಾಗವಹಿಸಕ್ಕೆ ನಾವು ಇಚ್ಛೆ ಮಾಡಿದ್ವಿ. ಆದ್ರೆ 5ನೇ ತಾರೀಕು ಆದ್ಮೇಲೆ ಕೇವಲ 2-3 ದಿವಸದಲ್ಲಿ ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಘಟನೆ ನಡೆಯುತ್ತೆ. ಅದು ಏನಪ್ಪಾ ಅಂದ್ರೆ ಒಂದು 300 ವರ್ಷದ ಹಳೆ ದೊಡ್ಡ ಆಲದ ಮರಗಳ 2 ಇರ್ತವೆ. ಆ ಆಲದ ಮರಗಳನ್ನ ಕಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರಪ್ಪ ಇದನ್ನ ಕಡಿಯೋದಕ್ಕೆ ಅಂತಾನೆ ಭೂ ಮಾಲೀಕರ ಒಂದು ಅಟ್ಟಹಾಸ ಇಲ್ಲಿ ನಡೀತದೆ. ಏನಂತ ನಾವು ಒಂದು ಘಟನೆ ನಡೀತದೆ ಎಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಡಿಪೋ ಗ್ಯಾರೇಜ್ ಇಂದ ಕೇತನಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಸುಮಾರು 300 ಮೀಟರ್ಗಳು ಹೋದ ತಕ್ಷಣ 2 ದೊಡ್ಡ ಬೃಹತ್ತಾಕಾರದ ಮರಗಳು ಕಾಣಿಸ್ತವೆ. ಅಲ್ಲಿ ನಾವು ಆ ಕಡೆ ಹೋಗೋಂಥ ಪರಿಸ್ಥಿತಿಯಲ್ಲಿ ನಾವು ಕಂಡಾಗ ಮರನ ಹೊಡೆಯೋದು ಕಾಣಿಸ್ತು. ಏನು ಈ ಮರ ಯಾಕೆ ಹೊಡಿತಾ ಇದ್ದಾರೆ, ಏನಕ್ಕೋಸ್ಕರ ಹೊಡಿತಾ ಇದ್ದಾರೆ, ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಾಗ ಅಂತ ಕೇಳಿದಾಗ ಫಾರೆಸ್ಟ್ ಅಧಿಕಾರಿಗಳು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನ ಹೊಡೆಯೋದಕ್ಕೆ ಅಂತ. ಏನಕ್ಕೆ ಅಂತ ಕೇಳಿದಾಗ ಅವ್ರು ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ನಮ್ಗೆ ಅನುಮಾನ ಬರ್ತದೆ, ಯಾಕೆ ಇದನ್ನು ಏನ್ ಮಾಡ್ತಾ ಇದ್ದಾರೆ KEBಗೆ ಅಂತ ನೋಡಿದಾಗ KEBದು ಏನು ಸಮಸ್ಯೆ ಕಾಣಿಸೋದಿಲ್ಲ. ಆಮೇಲೆ ಸ್ಥಳೀಯವಾಗಿ ಅಲ್ಲಿ ಮನೆಗಳು ಇರೋದಿಲ್ಲ. ಇನ್ನೊಂದು ಮರ ಹತ್ರ ಮನೆಗಳಿದಾವೆ. ಅವ್ರನ್ನು ನಾವು ವಿಚಾರಿಸಿದಾಗ ಇದು ಒಂದು ದೊಡ್ಡ ನೆಟ್ವರ್ಕ್ ನಡೀತಾ ಇದೆ, ನಾವ್ ಯಾರು ಇದರಲ್ಲಿ ಶಾಮೀಲಾಗಿಲ್ಲ, ನಾವು ದೂರು ಕೊಟ್ಟಿಲ್ಲ, ಇವು ಮರಗಳನ್ನ ಈ ತರ ಅವರೇ ಏನೋ ಮಾಡ್ಕೊಂತಾರೆ, ನಮಗೂ ಇಲ್ಲಿ ಹೇಳಕ್ಕೆ ನಾವು ಭಯ ಆಗ್ತದೆ. ಯಾಕೆ ಅಂದ್ರೆ ಅವು ಭೂಮಾಲೀಕರು ಅತ್ಯಂತ ಪ್ರಭಾವಿಗಳಾಗಿರೋದ್ರಿಂದ ಯಾರು ಸಹ ಅವರು ಅಲ್ಲಿ ಜನರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಬರ್ಲಿಲ್ಲ. ಆಮೇಲೆ ಅಷ್ಟರೊಳಗಡೆ ಅಲ್ಲಿ ಪರಿಸರ ಏನು ಸ್ನೇಹಿತರಿದ್ದಾರೆ ಅವರೆಲ್ಲ ಬಂದ್ರು. ಅಷ್ಟರೊಳಗೆ ನಮ್ಮ ಸ್ಥಳೀಯ ಮಾಧ್ಯಮ ಮಿತ್ರರು ಅಲ್ಲಿ ವಿಷಯ ತಿಳ್ಕೊಂಡು ಆ ಮರ ಹತ್ರ ಬಂದು ನಿಲ್ಲಿಸಲಾಯ್ತು. ಎಲ್ಲ ಫೋಟೋ ವಿಡಿಯೋ ಎಲ್ಲ ಚಿತ್ರೀಕರಣ ಮಾಡ್ತಾ ಇದನ್ನು ಕಂಡಂತ ಆ ಶೇಪಿ ಅನ್ನೋರು ಮರ ಕಡಿದ್ರು. ಆ ಮರನ ಈಗಾಗಲೇ ಲೋಡ್ ಮಾಡಿದ್ರು, ಅದೆಲ್ಲ ನಾವು ಸಹ ಚಿತ್ರೀಕರಣ ಮಾಡಿದ್ವಿ. ಆಮೇಲೆ ಅವರು ನಾವು ಮಾತಾಡ್ಸೋ ಜನ ಸೇರೋ ಒಬ್ಬೊಬ್ಬರೇ ಬರ್ದ ತಕ್ಷಣ ವಿಡಿಯೋ ನೋಡಿ ಅವ್ರು ಅಲ್ಲಿಂದ ಪರಾರಿ ಆಗ್ತಾರೆ. ನಾವು ಇದನ್ನೆಲ್ಲ ಚಿತ್ರೀಕರಣ ಮಾಡ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾರ್ಯ ಮಾಡಿದ್ವಿ. ಎಲ್ಲ ನಿವೃತ್ತ ಆಗಿರೋರು ಮತ್ತೆ ಊರಿಂದ ವರ್ಗಾವಣೆ ಆಗಿರೋ ನಂಬರ್ಗಳೇ ಇದೆ ಹೊತ್ತು ಸ್ಥಳೀಯವಾಗಿ ಬಂದಿರೋ ಅಧಿಕಾರಿಗಳು ಯಾರು ಇಲ್ಲಿ ನಮ್ಗೆ ನಂಬರು ಸಿಗ್ಲಿಲ್ಲ. ಪ್ರಸ್ತಾವನೆ ಅವ್ರಿಗೆ ಮಾಡೋಣ ಅಂತಂದ್ರೆ ಆಮೇಲೆ ಸಂಜೆ ಒಂದು 7 ಗಂಟೆ ಸಮಯದಲ್ಲಿ ಅರಣ್ಯ ಅಧಿಕಾರಿ ಒಂದು ಸ್ಥಳೀಯವರಿಗೆ ಅಧಿಕಾರಿಗಳಿಗೆ ನಾವು ಕರೆ ಮಾಡಿದ್ವಿ. ನಾನೇ ಪರ್ಮಿಷನ್ ಕೊಟ್ಟಿದ್ದೀವಿ, ಅದನ್ನ ಉನ್ನತ ಮಟ್ಟದ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ಉಡಾಪೆ ಮಾತುಗಳನ್ನ ಹೇಳಿದ್ರು. ಆದ್ರೆ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಆದ ಕಾರಣ ಇವತ್ತು ದಿನಾಂಕ 9ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರದ ಮುಖ್ಯ ಜಿಲ್ಲಾ ನ್ಯಾಯಮೂರ್ತಿಗಳು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಾರೆ. ಆಗ ಪತ್ರಿಕಾಗೋಷ್ಠಿ ನನಗೆ ತಿಳ್ಕೊಂಡಾದ್ಮೇಲೆ ಅಲ್ಲಿ ಆಫೀಸಲ್ಲಿ ಪರ್ಮಿಷನ್ ತಗೊಂಡು ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ಇವತ್ತು ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಏನು ಆ ಮರದ ಇತಿಹಾಸ ಮತ್ತು ಅದು ಎಷ್ಟು ವರ್ಷದ್ದು ಅಂತೇಳಿ ಎಲ್ಲ ಏನು ನಡೀತಿಲ್ಲ ಒಂದು ಅರ್ಜಿ ಮುಖಾಂತರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಅವರನ್ನ ಕಚೇರಿಯಲ್ಲಿ ನಿಯಮಾನುಸಾರವಾಗಿ ಪರ್ಮಿಷನ್ ತಗೊಂಡು ಅಲ್ಲಿ ಕೊಟ್ಟಿದ್ದೀವಿ. ಇದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಸ್ಪಂದಿಸ್ತೀವಿ, ಇದನ್ನು ತನಿಖೆ ಮಾಡಿಸ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ದಯವಿಟ್ಟು ನಮ್ಮ ಅಧಿಕಾರಿಗಳ ಮೇಲೆ ಚಿಕ್ಕಬಳ್ಳಾಪುರ ನಗರ ಏನು ಫಾರೆಸ್ಟ್ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲದ ಕಾರಣ ನಾವು ನ್ಯಾಯಾಂಗದ ವ್ಯವಸ್ಥೆಯನ್ನ ನಂಬ್ಕೊಂಡಿದ್ದೀವಿ. ನ್ಯಾಯ ಸಿಗ್ತದೆ ಅಂತೇಳಿ ನಾನು ನಮ್ಮ ಜನಸಾಮಾನ್ಯರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಅವ್ರಿಗೆ ನಾನು ಈ ಮೂಲಕ ನಮ್ಮ ದೃಶ್ಯ ಮಾಧ್ಯಮಗಳ ಮೂಲಕ ಮನವಿಯನ್ನ ಅವರ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ಕಡಿತಾ ಇದ್ದವರು ಇದೇನಾದ್ರೂ ಸರ್, ಅಲ್ಲಿ ಇದು 300 ವರ್ಷದ್ದು 3 ತಲೆಮಾರದ ಮೇಲೆ ಇದೆ ಸರ್. ಅದು ಬುಡ ಎಲ್ಲ ನೋಡಿದ್ರೆ ನಾವು ದೊಡ್ಡ ಆಲದ ಮರ ಅನ್ನೋದನ್ನ ಒಂದು ಜ್ಞಾಪಕ ನಮ್ಗೆ ಬರುತ್ತೆ. ಇಲ್ಲಿಂದ 230-240 ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ಇರುತ್ತೆ. ಅಂತ ಮರ ಇಲ್ಲಿ ಬೆಳೆದಿದೆ. ಇದು ನಾನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಸ್ಥಳೀಯವಾಗಿ ಕೇಳಿದಾಗ ಇದು 300-350 ವರ್ಷಗಳು ಅಂತ ಹೇಳಿದ್ರು. ಆಮೇಲೆ ಇದು ಸರ್ಕಾರಿ ಜಾಗದಲ್ಲಿದೆ. ಯಾರಿಗೂ ರಸ್ತೆಗಾಗ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗ್ಲಿ ಯಾವುದಕ್ಕೂ ಸರ್ಕಾರ ಜನಸಾಮಾನ್ಯರಿಗೆ ತೊಂದರೆ ಮಾಡುವಂತ ಮರ ಅಲ್ಲ. ಅಂತ ಮರನ ಇವರು ಫಾರೆಸ್ಟ್ ಇಲಾಖೆಯವರು ಒಂದು ಉಡುಪೆಯ ಒಂದು ಪರ್ಮಿಷನ್ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಅದನ್ನು ಸಹ ನಾನು ಈಗಾಗಲೇ ನಮ್ಮ ದೃಶ್ಯ ಮಾಧ್ಯಮಗಳ ಮುಖಾಂತರ 3 ದಿವಸ ಹಿಂದೆನೆ ಪ್ರಕಟಣೆ ಆಗಿದೆ. ಇಷ್ಟನ್ನ ನಾನು ಹೇಳ್ತಾ ಇದ್ದೀನಿ.